ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನು, ಯೇಸು ಕ್ರಿಸ್ತನು ಒಳ್ಳೆ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಆತನ ಹೊರತು ಇಲ್ಲಿ ದೇವರು ಇಲ್ಲ. ಹಲ್ಲೆಲೂಯಾ. ಯೇಸು ನಿಜವಾಗಲೂ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತಗಳನ್ನು ನೋಡಿಕೊಳ್ಳೋಣ. ಈ ಉದಯ ಕಾಲದಲ್ಲಿ ದೇವರು ನಮಗೆ ಕೊಟ್ಟಿರೋದು ಏನೆಂದರೆ ಗೊತ್ತಾ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ಯಾರು ಮಾಡದಂಥ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಮಾಡಿದ್ದಾರೆ. ಹಲ್ಲೆಲೂಯಾ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಯೇಸುವಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ನಾವು ಬಿರುಗಾಳಿಗಳನ್ನು ಬೀಸಿದರೆ ಭಯಪಡುತ್ತೇವೆ, ಆದರೆ ಭಯಪಡಬಾರದು. ಯಾಕಂದರೆ ಇಲ್ಲಿ ದೇವರು ಅದ್ಭುತ ಸ್ವರೂಪನು ಆಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು ಆಗಿದ್ದಾನೆ. ಆಲೋಚನೆ ಕರ್ತನಾಗಿದ್ದಾನೆ. ತನ್ನ ಮಕ್ಕಳು ಎಲ್ಲಾದರೂ ಕಷ್ಟಪಡ್ತಾ ಇದ್ದರೆ ಆತನು ನಮ್ಮನ್ನು ಒಂಟಿಯಾಗಿ ಬಿಡಲಾರದಂಥ ದೇವರು ಇದ್ದಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಶಿಷ್ಯರಿಗೆ ನಾವು ನೋಡುತ್ತೇವೆ, ಅಲ್ಲಿ ಆ ವಾಕ್ಯವನ್ನು ಓದಿಕೊಂಡು ಬರೋಣ. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ಆತನು ಜನರ ಗುಂಪುಗಳನ್ನು ಕಳಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿ ಭೂಮಿಗೆ ಬಹು ದೂರ ಹೋಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನಿಗೆ ಅಲ್ಲಿ ಯೇಸು ಕ್ರಿಸ್ತನು ಜನರ ಗುಂಪನ್ನು ಕಳಿಸಿ, ಅದಕ್ಕಿಂತ ಹಿಂದೆನೂ ಸಹ ದೇವರು ಅದ್ಭುತ ಮಾಡಿದರು. 2 ರೊಟ್ಟಿ 5 ಮೀನು 5,000 ಜನರಿಗೆ ಹಂಚಿದರು. ಆ ಹಂಚಿದ ಮೇಲೆ ದೇವರು ಏಕಾಂತವಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗಿದನು. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆ ಈ ವಾಕ್ಯ ಏನು ಕಲಿಸಿಕೊಡುತ್ತದೆ ಗೊತ್ತಾ? ನಾವು ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಯಾವಾಗ ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತೇವೋ ಅಂತರಂಗದಲ್ಲಿರುವಂಥ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ನಿನ್ನನ್ನು ದೇವರು ಬಲಪಡಿಸುತ್ತಾನೆ. ಯಾವಾಗ ನೀನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀಯೋ ಆವಾಗ ನೀನು ಇನ್ನೂ ಹೆಚ್ಚಾಗಿ ನಿನಗೆ ಬಲ ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈತನು ಯೇಸು ಕ್ರಿಸ್ತನು ಏಕಾಂತವಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟವನ್ನು ಹತ್ತಿದನು. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಹೊತ್ತು ಮುಳುಗಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಮುಂದೆ ವಾಕ್ಯ ಹೇಳುತ್ತದೆ, ಭೂಮಿಯಿಂದ ಅಂದರೆ ದಡದಿಂದ ಆ ದೋಣಿ ಬಹಳ ದೂರ ಹೋಗಿತ್ತು. ಹಲ್ಲೆಲೂಯಾ. ದೂರ ಹೋಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿರುವುದರಿಂದ ತೆರೆಗಳು ಬಡಿತಕ್ಕೆ ಸಿಕ್ಕಿ ಒದಾಡುತ್ತಿದ್ದರು. ರಾತ್ರಿ 4ನೇ ಜಾವವಾಗಿತ್ತು. ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಆತನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ತನ್ನ ಮಕ್ಕಳು ಅಲ್ಲಿ ಕಷ್ಟಪಡುವುದನ್ನು ನೋಡಿ ದೇವರು ಸಮುದ್ರದ ಮೇಲೆ ನಡೆದುಕೊಂಡು ಬಂದಿದನು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತನು ತನ್ನ ಮಕ್ಕಳು ಕಷ್ಟಪಡುವಾಗ, ತನ್ನ ಮಕ್ಕಳನ್ನು ದುಃಖ ಪಡುವಾಗ ದೇವರು ಅವರನ್ನು ನೋಡಿ, ಅವರನ್ನು ತಿಳಿದು, ಆತನಿಗೆ ಎಲ್ಲವೂ ಗೊತ್ತಿದೆ. ಅವರು ಕಷ್ಟಪಡುವುದನ್ನು ನೋಡಿ ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆ ದೇವರಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆ ದೇವರಾಗಿದ್ದಾರೆ. ನೀವು ಕಷ್ಟಪಡುವಾಗ ಆತನು ದೂರವಾಗಿ ನಿಂತುಕೊಳ್ಳುವಂಥ ದೇವರಲ್ಲ.
ಅಥವಾ ನಿಮ್ಮಿಂದ ಏನಾದರೂ ಆತನಿಗೆ ಬೇಕಾಗಿಲ್ಲ, ನೀವು ಇದನ್ನು ತಂದು ಕೊಟ್ಟರೆ ಮಾತ್ರ ಇದು ನನಗೆ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳುವ ದೇವರಲ್ಲ. ನೀವು ಕಷ್ಟಪಡುವುದನ್ನು ನೋಡಿ ಸ್ವತಃ ಆ ದೇವರು ನಿಮ್ಮ ಬಳಿಗೆ ಬರುವ ಆತನಾಗಿದ್ದಾನೆ. ಸ್ವತಃ ದೇವರು ನಿಮ್ಮ ಬಳಿಗೆ ಬರುವಾತನೂ ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಸ್ವತಃ ನಿಮ್ಮ ಬಳಿಗೆ ಬರುವ ದೇವರಾಗಿದ್ದಾನೆ. ಆ ಟೈಮ್ ಎಷ್ಟಾಗಿತ್ತು ಗೊತ್ತಾ? ವಾಕ್ಯ ಹೇಳುತ್ತದೆ ಸುಮಾರು 4ನೇ ಜಾವವಾಗಿತ್ತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಮಕ್ಕಳ ಬಳಿಗೆ ಬಂದಿದ್ದನು, ತನ್ನ ಮಕ್ಕಳನ್ನು ರಕ್ಷಿಸಿದನು. ಪ್ರೈಸ್ ದ ಲಾರ್ಡ್. ಆತನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಒಂದು ಇಲ್ಲ. ಮನುಷ್ಯನು ನಾವು ಎಲ್ಲಾದರೂ ಮುಳುಗುವಾಗ ಆತನು ಹಿಂಜಾರಬಹುದು, ಆದರೆ ಯೇಸು ಕ್ರಿಸ್ತನು ಹಿಂಜಾರುವಂಥ ದೇವರಲ್ಲ. ಆತನು ಸಮುದ್ರವಾಗಿರಲಿ, ಆತನು ಬೆಂಕಿಯಾಗಿರಲಿ, ಅದರ ಮಧ್ಯದಲ್ಲಿ ಇಳಿದು ಬರುವ ದೇವರಾಗಿದ್ದಾನೆ. ಅದರ ಮಧ್ಯದಲ್ಲಿ ಇಳಿದು ಬರುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ಆತನು ನೀನು ಯಾವ ಇಕ್ಕಟ್ಟಲ್ಲಿದ್ದರೂ, ಯಾವ ಸಮಸ್ಯೆಗಳಲ್ಲಿದ್ದರೂ ದೇವರು ಬಿಡಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ. ಆತನು ನಿನ್ನ ಬಳಿಗೆ ಬರುತ್ತಾನೆ. ಯೇಸು ನಿನ್ನ ಬಳಿಗೆ ಬರುತ್ತಾನೆ. ಹಾಗೇನಿಲ್ಲ, ಅಯ್ಯೋ ಅವನು ಬೆಂಕಿಯಲ್ಲಿದ್ದಾನೆ, ಹೇಗೆ ಹೋಗಬೇಕೆಂದು ನಮ್ಮ ಸ್ವಂತದವರು ಯೋಚನೆ ಮಾಡ್ಬೋದು. ಅವನು ಸಮುದ್ರ ಮಧ್ಯದಲ್ಲಿದ್ದಾನೆ, ಅವನಿಗೆ ನಾವು ಹೋಗಿ ಹೇಗೆ ಕಾಪಾಡಬೇಕೆಂದು ಸ್ವಂತದವರು ಯೋಚನೆ ಮಾಡಿ ನಿಂತುಕೊಳ್ಳಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಅವನು ಸಮುದ್ರದ ಮೇಲೆ ನಡೆದುಕೊಂಡು ಬರುವ ದೇವರಾಗಿದ್ದಾನೆ. ಅವನಿಗೆ ಬೆಂಕಿ ಸುಡುವುದಿಲ್ಲ, ಅವನಿಗೆ ಆ ಸಮುದ್ರವನ್ನು ಮುಳುಗಿಸುವುದಿಲ್ಲ. ನಿನ್ನ ಬಳಿಗೆ ಯೇಸು ಬರುತ್ತಾರೆ, ನಿನ್ನನ್ನು ದೇವರು ಖಂಡಿತವಾಗಿ ರಕ್ಷಿಸುತ್ತಾರೆ. ಇಲ್ಲಿ ಯೇಸು ಬಂದು ಹೇಳ್ತಾ ಇದ್ದಾರೆ. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರು, ನಾನು ಅಂಜಬೇಡ ಎಂದು ಹೇಳಿದನು. ದೇವರು ಹೇಳುತ್ತಾರೆ, ನಾನಿದ್ದೇನೆ, ಅಂಜಬೇಡ, ಧೈರ್ಯವಾಗಿರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇವರು ಆಲ್ರೆಡಿ ಪ್ರಾಬ್ಲಮಲ್ಲಿ ಸಿಕ್ಕಿಕೊಂಡಿದ್ದಾರೆ. ಆದರೆ ದೇವರು ಒಂದು ಮಾತು ಹೇಳ್ತಾ ಇದ್ದಾರೆ, ಧೈರ್ಯವಾಗಿರು, ಅಂಜಬೇಡ ಎಂದು ಹೇಳ್ತಾ ಇದ್ದಾರೆ. ಅಂಜಬೇಡ, ಧೈರ್ಯವಾಗಿರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ, ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಬಂದು ಹೇಳ್ತಾ ಇರುವುದೇನು ಗೊತ್ತಾ? ಅವರಿಗೆ ಧೈರ್ಯವಾಗಿರಿರಿ, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಮತ್ತೊಂದು ಪ್ರಶ್ನೆ ಬಂತು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ದೇವರು ಕರುಣೆ ಉಳ್ಳುವ ದೇವರು, ದೇವರು ದಯ ತೋರಿಸುವ ದೇವರು. ದೇವರು ಹಾಗಿಲ್ಲ, ನಾನು ಮಾಡಿದ್ದೇನೆ ನೀನು ಮಾಡಬಾರದಂತ ಹೇಳಲಿಲ್ಲ. ಆ ಪೇತ್ರನು ಕೇಳುವಾಗ ಆತನಿಗೆ ಬಾ ಎಂದು ಕರೆಯುತ್ತಾನೆ. ಆ ಪೇತ್ರನು ಕರೆಯುವಾಗ ಬಾ ಎಂದು ಕರೀತಾನೆ. ಪೇತ್ರನು ಸಹ ಯೇಸುವಿನ ನಾಮದಲ್ಲಿ ಆ ಸಮುದ್ರದ ಮೇಲೆ ನಡೆಯುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯ. ನೀ ನಂಬುವುದಾದರೆ ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ, ತನ್ನಷ್ಟಕ್ಕೆ ತಾನು ಏನು ಮಾಡಲಾರನು, ತಂದೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಗನು ಮಾಡುತ್ತಾನೆಂದು ಸತ್ಯವೇದ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ನೀನು ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ ಯಾವ ಸಮುದ್ರವು ನಿನ್ನನ್ನು ಮುಳುಗಿಸುವುದಿಲ್ಲ, ಯಾವ ಬೆಂಕಿ ನಿನಗೆ ಸುಡುವುದಿಲ್ಲ, ಯಾವ ಮಾಟ ಮಂತ್ರದ ಶಕ್ತಿ ನಿನ್ನನ್ನು ಏನು ಹಾನಿಗಳನ್ನು ಮಾಡುವುದಿಲ್ಲ.
ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ, ದೇವರು ನಿನಗೆ ಸಹಾಯ ಮಾಡುತ್ತಾನೆ. ಇಲ್ಲಿ ಶಿಷ್ಯರ ಮಧ್ಯದಲ್ಲಿ ಹೋಗಿರುವ ಅದೇ ಯೇಸು ಕ್ರಿಸ್ತನು ನಿನ್ನ ಬಳಿಗೆ ಬಂದಿದ್ದಾನೆ. ನೀನು ನಂಬುವುದಾದರೆ, ಈ ವಾಕ್ಯ ನೀನು ನಂಬುವುದಾದರೆ, ನೀನು ಎಲ್ಲಿಂದ ಕೇಳ್ತಿದ್ದೆ ಗೊತ್ತಿಲ್ಲ, ಆದರೆ ಈ ವಾಕ್ಯ ನಂಬುವುದಾದರೆ ಯೇಸು ಆವತ್ತು ಶಿಷ್ಯರ ಮಧ್ಯದಲ್ಲಿ ಮಾಡಿರುವ ಅದ್ಭುತಗಳನ್ನು ಇವತ್ತು ನಿನ್ನ ಮುಂದೆ, ನಿನ್ನ ಮಧ್ಯದಲ್ಲಿ ಖಂಡಿತವಾಗಿ ಮಾಡುತ್ತಾರೆ. ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡೋದಕ್ಕಾಗಿ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ, ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ನೀನು ಎದ್ದು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡು, ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.